ಸಭೆಯನ್ನು ಕರೆದಿದ್ದು ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಹಾಗೆ ಬನ್ನಿ 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 ತಾತ ಇಲ್ಲಿ ಜಾಗ ಬನ್ನಿ ಹಾಗೆ ಈ ಗ್ರಾಮ ಸಭೆಯನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನ ನಡೆಸ್ಕೊಡ್ಬೇಕು ಅಂತ ಮೊನ್ನೆ ನಮ್ಮ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಈ ಗ್ರಾಮದ ಸದಸ್ಯರಾದ ಶ್ರೀ ಬಿ ಕೆ ಈಶ್ವರ್ ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಪಿ ಮಹಾದೇವರವರು ಉಪಸ್ಥಿತರಿದ್ದು ಅವರಿಗೂ ಸಹ ಸಭೆಯ ಪರವಾಗಿ ಸುಸ್ವಾಗತವನ್ನು ಕೊಡ್ತಾರೆ. ಎಲ್ಲರಿಗೂ ಹಾಕ್ಬಿಟ್ಟಿದ್ಯಾ ನೀನು? ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀ ಕೆಂಪರಾಜ ಸರ್ ಅವರಿಗೆ ಹಾಗೆ ಈ ಸಭೆಯಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಾಯಪ್ಪ ಸರ್ ಅವರು ಉಪಸ್ಥಿತರಿದ್ದು ಸಭೆಯನ್ನ ನಡೆಸಿಕೊಳ್ಳಬೇಕಂತ ಅವರಿಗೂ ಸಹ ಸಭೆಗೆ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಗ್ರಾಮದ ಮುಖಂಡರುಗಳು, ಗ್ರಾಮಸ್ಥರು, ಹಾಗೆ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಹಿರಿಯರು ಬಸವಮ್ಮನವರಿಗೂ ಸಹ ಸಭೆ ಪರವಾಗಿ ಕೊಡ್ತಾ ಇದ್ದಾರೆ. ಗ್ರಾಮಸ್ಥರು, ಮುಖಂಡರು, ಹಾಗೆ ನಮ್ಮ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಶಕ್ತಿ ಸಂಘದವರು ಎಲ್ಲರೂ ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಸಹ ಸಭೆ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಪಂಚಾಯಿತಿಯ ದ್ವಿತೀಯ ಲೆಕ್ಕ ಸಹಾಯಕರಾದಂತಹ ಶ್ರೀ ಸಂತೋಷ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸಭೆ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೊಡ್ತಾರೆ. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಮ್ಮ ಸಿಬ್ಬಂದಿಯವರು ಸಹ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ದೇವಾನಂದರವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸಭೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ತಾವೆಲ್ಲರೂ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಹೃತ್ಪೂರ್ವಕ ಸುಸ್ವಾಗತವನ್ನು ಕೊಡ್ತಾ, ಈಗ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀ ಬಿ ಕೆ ಈಶ್ವರ್ ಅವರು ನಮ್ಮ ಈ ಸಭೆಯ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಸಭೆಯಲ್ಲಿ ಸ್ವಾಗತ ನಮ್ಮ ಸಂಬಂಧಿಯ ಯಶವಂತ್ ಸರ್, ನಮ್ಮ ಪಂಚಾಯಿತಿಯ ಕಾರ್ಯದರ್ಶಿಗಳು, ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾರೆ.
ಆಯ್ತು, ಪ್ರಾಸ್ತಾವಿಕವಾಗಿ ನಮ್ಮ ಮಹಾದೇವ ವಾಟ್ಸಪ್ ಬಗ್ಗೆ ಮಾತಾಡಲ್ಲ. ಲಾಸ್ಟ್ ಈಗ ಗ್ರಾಮದಲ್ಲಿ ಗ್ರಾಮ ಸಮಿತಿ ಗ್ರಾಮ ಸಭೆಯ ಉದ್ದೇಶ ಏನು, ಗ್ರಾಮ ಸಭೆ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದು ತಮ್ಮ ಅಭಿವೃದ್ಧಿ ಮಾತಾಡಿ ಬಾಕಿ ವಿಚಾರಗಳು ಮಾತಾಡಬೇಕು. ಏನು ಗ್ರಾಮ ಸಭೆ, ಯಾತಕ್ಕಾಗಿ ಗ್ರಾಮ ಸಭೆಯಲ್ಲಿ ಸೇರಿದ್ದೇವೆ, ಗ್ರಾಮ ಸಭೆ ಯಾತಕ್ಕೆ ಮಾಡಬೇಕು, ಹಳ್ಳಿಗಳಲ್ಲಿ ಜನಗಳು ಗೊತ್ತಿರಲಿಲ್ಲ. ಆ ವಿಚಾರವಾಗಿ ಫಸ್ಟ್ ನೀವು ಅಭಿಯಾನ ಏನು ಮಾಡ್ತಾ ಇದ್ರು ಮೆಂಬರ್ ಆಫ್ ಪಂಚಾಯತಿ ಇಲ್ಲೆಲ್ಲ ಸರ್ವೋನ್ನತ ಸಮಾಜದಲ್ಲಿ ಈ ಗ್ರಾಮ ಸಭೆಗೆ ಎಲ್ಲ ಮೆಂಬರ್. ಯಾರು ಮೆಂಬರ್ ನಾನು ಮೇಲ್ವರೆಗಿಲ್ಲ. ಇದರಲ್ಲಿ ನಾನೇ ಮಾಡಿದ್ರು ನನ್ನ ಮುಚ್ಕೊಂಡು ಮಾತಾಡ್ಬಿಡ್ತೀನಿ ಏನ್ ಬೇಕಾದ್ರೆ. ಅದರಿಂದ ಗ್ರಾಮ ಸಭೆ ಉದ್ದೇಶವೇನು ಎಲ್ಲರಿಗೂ ನಮಸ್ಕಾರ. ಏನಿವತ್ತು ವಾರ್ಡ್ ಸಭೆ ನಿಮ್ಮ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ವಾರ್ಡ್ ಸಭೆ ನಾವು ಬಂದಿದ್ವಿ. ಯಾವಾಗಲೂ ಒಂದು ಗ್ರಾಮ ಸಭೆ ನಡೆಯೋದಕ್ಕಿಂತ ಮೊದಲು ಎಲ್ಲ ವಾರ್ಡ್ಗಳು ಕೂಡ ವಾರ್ಡ್ ಸಭೆಗಳು ಮಾಡ್ತೀವಿ. ನಮ್ಮ ಗ್ರಾಮ ಸಭೆ ಬಂದು 5ನೇ ತಾರೀಕಿಗೆ ನಾಗವಾಡ ಗ್ರಾಮ ಪಂಚಾಯತಿಯಲ್ಲಿ ನಾಗವಾಡ ಗ್ರಾಮ ಪಂಚಾಯತ್ 5ನೇ ತಾರೀಕು ಗ್ರಾಮ ಸಭೆ. 5ನೇ ತಾರೀಕು ಗ್ರಾಮ ಸಭೆ ಏನು ಮಾಡ್ತೀವಿ ಅದನ್ನು ಪೂರ್ವಭಾವಿಯಾಗಿ ನಾವು ಎಲ್ಲ ವಾರ್ಡ್ಗಳು ಕೂಡ ವಾರ್ಡ್ ಸಭೆ ಮಾಡ್ತೀವಿ. ಈಗ ಹುಯಿಲಾಳ ಗ್ರಾಮದಲ್ಲಿ ಮುಗಿಸ್ಕೊಂಡ್ರೆ ಈಗ 2ನೇದು ನಿಮ್ಮ ಊರಲ್ಲಿ ಗ್ರಾಮ ವಾರ್ಡ್ ಸಭೆ. ಈ ವಾರ್ಡ್ ಸಭೆಯಲ್ಲಿ ಏನು ಮಾಡ್ತೀವಿ, ಆಮೇಲೆ ಪುನಃ ಎಲ್ಲ ವಾರ್ಡ್ ಸಭೆಯನ್ನು ಕಂಟ್ರೋಲ್ ಮಾಡಿ ಪುನಃ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗುತ್ತೆ ವಿಚಾರಗಳು. ಇವತ್ತು ನಮ್ಮ ಅಜೆಂಡಾ ಏನಪ್ಪ, ಇವತ್ತು ವಾರ್ಡ್ ಸಭೆ ಅಜೆಂಡಾ ಏನಪ್ಪ ಅಂತ ಹೇಳಿದ್ರೆ ನಾವು 26-27 ಸಾಲಿಗೆ MGNREGA ಒಂದು ಇರೋದು ನಾವು ಕ್ರಿಯಾಯೋಜನೆ ತಯಾರು ಮಾಡಬೇಕು. ಆ ಕ್ರಿಯಾಯೋಜನೆ ತಯಾರು ಮಾಡ್ಬೇಕಾದ್ರೆ ನಿಮ್ಮೂರಲ್ಲಿ ಏನು ಕಾಮಗಾರಿಗಳಾಗಬೇಕು ಏನೋ ಅನ್ನೋ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ತಗೊಳ್ಳೋದ್ರಿಂದ ನಿಮ್ಮೂರಲ್ಲಿ ಇವತ್ತು ನಾವು ಗ್ರಾಮ ಸಭೆ ಮಾಡ್ತಾ ಇದ್ದೀವಿ. MGNREGA ಈ ಉದಾಹರಣೆಗೆ ಯಾವ ಒಂದು ವೈಯಕ್ತಿಕ ಕಾಮಗಾರಿಗಳಾಗ್ಬೋದು, ಮತ್ತು ಸಮುದಾಯ ಕಾಮಗಾರಿಗಳಾಗ್ಬೋದು, ನೀವು ಯಾವ ಹೇಳ್ತೀರಿ ಕಾಮಗಾರಿಗಳು ಅವನ್ನ ನಾವು ಪಟ್ಟಿ ಮಾಡ್ಕೊತೀವಿ. ಈ ಪಟ್ಟಿ ಮಾಡ್ಕೊಂಡು ಎಲ್ಲವೂ ಕೂಡ ಅನುಮೋದನೆ ಆಗಲ್ಲ. ಯಾಕೆಂದ್ರೆ ನಮ್ಗೆ ಒಂದು ಟಾರ್ಗೆಟ್ ಇಷ್ಟು ಅಮೌಂಟ್ ಆಕ್ಷನ್ ಮಾಡ್ಬೇಕಂತ ಕೊಟ್ಟಿರ್ತಾರೆ. ನೀವು ಒಂದು ಎಷ್ಟು ವರ್ಕ್ ಹೇಳಿರುತ್ತೆ ಅದನ್ನೆಲ್ಲ ಪುನಃ ಕೂತು ನಾವು ಗ್ರಾಮ ಸಭೆ ತಗೋತೀವಿ. ಅದೊಮ್ಮೆ ಗ್ರಾಮ ಸಭೆಯಲ್ಲಿ ಫೈನಲ್ ಆಗುತ್ತೆ. ಏನು ಪಟ್ಟಿ ಮಾಡಿರ್ತೀವಿ ಫೈನಲ್ ಆಗುತ್ತೆ. ಇಲ್ಲ ಆಗಿರೋ ಎಷ್ಟೋ ಕೈ ಬಿಟ್ಟು ಹೋಗೋದ್ರಲ್ಲಿ ನಾವು ಗ್ರಾಮ ಸಭೆನಲ್ಲಿ ಆದ ಮಾತ್ರ ಅದು ಅನುಮೋದನೆ ಹೋಗುತ್ತೆ. ಉದಾಹರಣೆಗೆ ನಮಗೆ 1 ಕೋಟಿ ನಮ್ಮ ಟಾರ್ಗೆಟ್ ಕೊಟ್ಟಿದ್ರೆ 1 ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ NRMO ಮತ್ತು ಅವೆಲ್ಲ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ರಿಯಾಯೋಜನೆ ತಯಾರು ಮಾಡಬೇಕಾಗುತ್ತೆ. ಕ್ರಿಯಾಯೋಜನೆ ತಯಾರು ಆದಮೇಲೆ ನಿಮ್ಮ ಕಾಮಗಾರಿ ಯಾವುದೋ ಒಂದು ಕಾಮಗಾರಿ ಅದಕ್ಕಿಂತ ನಾವು ಮೊದಲು ಕ್ರಿಯಾಯೋಜನೆ ತಯಾರು ಮಾಡಿಕೊಂಡು ತಾಲೂಕು ಪಂಚಾಯತಿಂದ ಜಿಲ್ಲಾ ಪಂಚಾಯತಿಂದ ಅನುಮೋದನೆ ತಗೊಂಡಿರ್ತೇವೆ. ಅನುಮೋದನೆ ಆದ ನಂತರ ನಿಮ್ಮ ಊರಿನಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಈಗ ಇವತ್ತಿನ ಅಜೆಂಡಾ ಏನಿದೆ, ಮೇನ್ ಅಜೆಂಡಾ ಏನಂತ ಹೇಳಿದ್ರೆ ನಮ್ಮ ಕ್ರಿಯಾಯೋಜನೆ ತಯಾರು ಮಾಡೋದು. ಈಗ ನಮ್ಮ ಮೆಂಬರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮೆಂಬರ್ಗಳು ಯಾರು ಮಾತಾಡ್ತಾರೆ. ಆಮೇಲೆ ಎಲ್ಲ ಇದನ್ನು ಮಾಡೋದಕ್ಕೆ ಅವಕಾಶನ ಪಟ್ಟಿ ಮಾಡೋದಕ್ಕೆ ಗ್ರಾಮಸ್ಥರು ಕೊಡ್ತೀವಿ. ಎಲ್ಲ ಗ್ರಾಮಸ್ಥನ ಕರೆಯೋ ಉದ್ದೇಶ ಏನದು, ಯಾವುದೇ ಒಂದು ಕ್ರಿಯಾಯೋಜನೆ ತಯಾರು ಮಾಡಬೇಕಾದ್ರೂ ನಾವು ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ಕ್ರಿಯಾಯೋಜನೆ ತಯಾರು ಮಾಡಬೇಕಂತಿರೋದ್ರಿಂದ ನಿಮ್ಗಳ ಮುಖಾಂತರ ಕಾಮಗಾರಿಗಳು ತಗೋತೀವಿ. ನೀವು ಹೇಳಿದಂಥ ಕಾಮಗಾರಿನ ಪುನಃ ಅಲ್ಲಿ ನಾವು ಇದಕ್ಕೆ ತಗೋತೀವಿ. ನೀವು ಪುನಃ ಗ್ರಾಮ ಸಭೆ ವಾರ್ಡ್ ಸಭೆ ಬಂದರು ಗ್ರಾಮ ಸಭೆ ಬಂದು ಅಟೆಂಡ್ ಮಾಡೋದಿರುತ್ತೆ. 5ನೇ ತಾರೀಕು ನಾಗವಾಡದಲ್ಲಿ ಗ್ರಾಮ ಸಭೆ ಇರುತ್ತೆ. ನೆಕ್ಸ್ಟ್ ಆಮೇಲೆ ಕಾಮಗಾರಿಗಳ ಚರ್ಚೆ ಅನುಮಾನ ಕೆಲವು ಕಾಮಗಾರಿಗಳು ನಾವು ಮೆಂಬರ್ಗಳ ಕೆಲವು ಬರ್ತವೆ, ಕೆಲವು ಗ್ರಾಮಸ್ಥರು ಪಟ್ಟಿ ಮಾಡ್ಕೊಂಡಿದ್ವಿ. ಅದನ್ನು ನಾವೊಂದು ಓದ್ತೀವಿ. ಅದು ಅಲ್ಲದೆ ಇನ್ನೇನಾದ್ರು ಬೇರೆ ಯಾವ್ದು ಸೇರಿಸ್ಬೇಕು ಇಲ್ಲಿ ಯಾವ್ದು ಕೈಬೇಕು ಚರ್ಚೆ ಮಾಡಿ ಅದನ್ನ ಆ ಥರ ಆಲ್ಟ್ರೇಷನ್ ಮಾಡ್ಕೊತೀವಿ. ಈಗ ಹೇಳ್ತೀವಿ, ಆಮೇಲೆ ಹೇಳ್ತೀವಿ. ಅಲ್ಲ ಫಸ್ಟ್ ಓದ್ತೀವಿ, ನಿಮ್ಮೆಲ್ಲರೂ ಓದ್ತೀವಿ. ಅದೆಲ್ಲ ಬೇರೆ ಇದ್ರೆ ಆಮೇಲೆ ನೀವು ಹೇಳಿ. ಈಗ ಏನು ನನಗೆ ಪ್ರಾಸ್ತಾವಿಕವಾಗಿ ವಾಟ್ಸಪ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದೆ. ನನ್ನ ಮಾತು ನಿಮ್ಗೆ ಹೇಳಿದ್ದೀನಿ. ನನ್ನ ಮಾತನ್ನು ಹೇಳಿ ನಾನು ಈಗ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ. ಅದಕ್ಕಿಂತ ಮೊದಲು ನಮ್ಮ ಮೆಂಬರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈ ಸಭೆಯ ಉದ್ದೇಶದಲ್ಲಿ ಮಾತಾಡೋದಕ್ಕೆ